ಮಂಡ್ಯ ಜಿಲ್ಲೆ ಮೈಸೂರಿನಿಂದ ಪೂರ್ವಘಟ್ಟಗಳ ಅಂಚಿಗೆ ದೊಡ್ಡ ಪ್ರಸ್ಥಭೂಮಿಯ ಭಾಗವಾಗಿದೆ. ಪುರಾಣಗಳಲ್ಲಿ ಮಂಡ್ಯವು ವೇದಾರಣ್ಯ ಎಂದು ಮತ್ತು ಕೃತಯುಗದಲ್ಲಿ ವಿಷ್ಣುಪುರ ಎಂದು ತಿಳಿಯಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಕಥೆಗಳ ಪ್ರಕಾರ ಒಬ್ಬ ಋಷಿಮುನಿ ಪುರಾಣದಲ್ಲಿ ಸ್ಥಾಪಿಸಲ್ಪಟ್ಟ ಮಂಡ್ಯದಲ್ಲಿ ಪ್ರಾಯಶ್ಚಿತ್ತ ಮಾಡುತ್ತಿದ್ದು ಒಂದು ದೈವದ ಚಿತ್ರವನ್ನು ಅಲ್ಲಿ ಸ್ಥಾಪಿಸಿದರಂತೆ. ಇದೇ ಸ್ಥಳವನ್ನು ವೇದಾರಣ್ಯ ಎಂದು ಕರೆಯಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಮುಂದೆ ಇದೇ ವಿಷ್ಣುಪುರ ಎಂದು ಮರುನಾಮಕರಣ ಮಾಡಲಾಯಿತಂತೆ. ಮತ್ತೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಇಂದ್ರವರ್ಮ ಎಂಬ ಹೆಸರಿನ ರಾಜನಿಗೆ ಮಗನನ್ನು ಪಡೆಯುವ ಭರವಸೆಯಿಂದ ಈ ಸ್ಥಳಕ್ಕೆ ಬಂದಿದ್ದರಂತೆ. ಇಲ್ಲಿಗೆ ಬಂದ ಮೇಲೆ ಅವರ ಸಮಸ್ಯೆ ಪರಿಹಾರವಾಯಿತು ಮತ್ತು ಅವನ ಮಗ ಸೋಮವರ್ಮ ಕೋಟೆಯನ್ನು ಮತ್ತು ಅಗ್ರಹಾರವನ್ನು ಈ ಸ್ಥಳದಲ್ಲಿ ನಿರ್ಮಿಸಿ ಅದನ್ನು ಮಾಂಡೇಮು ಎಂದು ಹೆಸರಿಸಿದರಂತೆ. ಪುರಾತನ ದಿನಗಳಲ್ಲಿ ಮಂಡವ್ಯ ಎಂದು ಕರೆಯಲ್ಪಡುವ ಶ್ರೇಷ್ಠ ಮತ್ತು ಜನಪ್ರಿಯ ಋಷಿ ತಪಸ್ಸು ಮಾಡುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದನೆಂದು ಹೇಳಲಾಗುತ್ತದೆ ಮತ್ತು ಈ ಸ್ಥಳವನ್ನು ಮುಂದೆ ಮಂಡ್ಯ ಎಂದು ಹೆಸರಿಸಲಾಯಿತು ಎಂದು ಹೇಳಲಾಗುತ್ತದೆ. ಇನ್ನು ಇದೇ ಮಂಡ್ಯ ಜಿಲ್ಲೆಯಲ್ಲಿ ಇಂದಿಗೂ ನೂರಾರು ಮಂದಿ ಪಾರಂಪರಿಕ ವೈದ್ಯರಿದ್ದಾರೆ. ನಾಟಿ ವೈದ್ಯವನ್ನೇ ವೃತ್ತಿಯನ್ನು ಮಾಡಿಕೊಂಡಿರುವ ಹಲವಾರು ಜನರು ಇದ್ದಾರೆ. ತಮ್ಮ ಮನೆಯ ಹತ್ತಿರ ಹುಡುಕಿಕೊಂಡು ಬರುವವರಿಗೆ ತಮ್ಮ ಸುತ್ತಮುತ್ತ ಇರುವ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಔಷಧಗಳನ್ನು ನೀಡಿ ಗ್ರಾಮ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹದೇ ಒಬ್ಬ ಪಾರಂಪರಿಕ ಅಥವಾ ನಾಟಿ ವೈದ್ಯರನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ. ಇವರು ವಿಶೇಷವಾಗಿ ಮಹಿಳಾ ಪಾರಂಪರಿಕ ವೈದ್ಯರು. ಹಾಗಾದರೆ ಯಾರವರು ನೋಡೋಣ ಬನ್ನಿ. ಇವರು ಮಹಿಳಾ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ಹೊಂದಿದ್ದಾರೆ. ಗಿಡಮೂಲಿಕೆಗಳ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಶಿಬಿರಗಳಲ್ಲಿ ತಿಳಿಸುತ್ತಾರಂತೆ. ಪ್ರತಿಯೊಂದು ಕಾಯಿಲೆಗೂ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ. ಕೆಲ ಕಾಯಿಲೆಗಳಿಗೆ ಮನೆಯಲ್ಲಿಯೇ ಯಾವ ರೀತಿ ಔಷಧಗಳನ್ನು ತಯಾರಿ ಮಾಡಿಕೊಂಡು ಸೇವಿಸಬೇಕು ಎಂದು ಹೇಳಿಕೊಡುತ್ತಾರಂತೆ. ಇದರೊಂದಿಗೆ ಕಾಯಿಲೆಗಳಿಗೆ ತಾವೇ ಖುದ್ದಾಗಿ ಔಷಧಗಳನ್ನು ತಯಾರು ಮಾಡುತ್ತಾರಂತೆ. ಈ ಔಷಧಗಳು ಆಹಾರದಲ್ಲಿ ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿಯಂತೆ ಇರುತ್ತವೆಯಂತೆ. ಅಂದರೆ ಇವುಗಳನ್ನು ವಿಶೇಷವಾಗಿ ಔಷಧಗಳು ಎಂದು ಅನಿಸುವುದೇ ಇಲ್ಲವಂತೆ. ಕಾರಣ ಇವು ನಾವು ಪ್ರತಿನಿತ್ಯ ಸೇವಿಸುವ ಆಹಾರಗಳೇ ಆಗಿರುತ್ತವೆಯಂತೆ. ಇವರು ಸಹ ಗುರು ಪರಂಪರೆಯಿಂದ ಪಾರಂಪರಿಕ ವಿದ್ಯೆಯನ್ನು ಕಲಿತಿದ್ದಾರಂತೆ. ಅಂದು ಕೇವಲ ಆಸಕ್ತಿಗೋಸ್ಕರ ಕಲಿತ ವಿದ್ಯೆ ಇಂದು ನೂರಾರು ಜನರಿಗೆ ಉಪಯೋಗವಾಗುತ್ತಿರುವುದು ಖುಷಿ ಇವರಿಗೆ ಇದೆಯಂತೆ. ಈ ಮಹಿಳಾ ಪಾರಂಪರಿಕ ವೈದ್ಯೆ ಪ್ರತಿನಿತ್ಯದ ಕೆಲಸದೊಂದಿಗೆ ಅನಾರೋಗ್ಯದೊಂದಿಗೆ ಬರುವ ಜನರಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಔಷಧಗಳನ್ನು ನೀಡುತ್ತಾ ಬಂದಿದ್ದಾರಂತೆ. ಇದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆಯಂತೆ. ಪ್ರತಿದಿನ ಇವರನ್ನು ಹುಡುಕಿಕೊಂಡು ಅನೇಕರು ಬಂದು ತಮ್ಮ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡೆಯುತ್ತಾರಂತೆ. ಇದಲ್ಲದೆ ಇವರು ಅನೇಕರಿಗೆ ಆರೋಗ್ಯ ಟಿಪ್ಸ್ಗಳನ್ನು, ಆರೋಗ್ಯ ಸಲಹೆಗಳನ್ನು ಕೊಡುತ್ತಾರಂತೆ. ಇಂತಹ ಮಹಿಳಾ ಪಾರಂಪರಿಕ ವೈದ್ಯೆ ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂಡ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಕಡೆಗೆ ಹೊರಟಿತು. ಈ ಮಹಿಳಾ ನಾಟಿ ವೈದ್ಯರ ಬಗ್ಗೆ ಇಲ್ಲಿನ ಕೆಲವರು ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಅದರಲ್ಲಿ ಈ ಗ್ರೇಸಿ ಎಂಬ ಮಹಿಳೆ ಕೂಡ ಒಬ್ಬರು. ಇವರಿಗೆ ಜಾಂಡಿಸ್ ಹಾಗೂ ಜಾಂಡಿಸ್ ಸಂಬಂಧಿತ ಕಾಯಿಲೆಗಳು ಇದ್ದವಂತೆ. ಆದರೆ ಆಸ್ಪತ್ರೆಗಳಿಗೆ ಹೋಗದೆ ಈ ಮಹಿಳಾ ಪಾರಂಪರಿಕ ವೈದ್ಯರ ಬಳಿಗೆ ಒಂದು ಔಷಧಿಗಳನ್ನು ತೆಗೆದುಕೊಂಡಿದ್ದರಂತೆ. ಆದರೆ ಜಾಂಡಿಸ್ ಗುಣವಾಯಿತಾ? ನಾನು ಜಾಂಡೀಸ್ ಆಗಿತ್ತು ನನಗೆ ಕೊರೋನಾ ಟೈಮಲ್ಲಿ. ಆಗ ಇವ್ರ ಹತ್ರ ಬಂದು ಕೇಳ್ಕೊಂಡಿದ್ದಕ್ಕೆ ಔಷಧಿ ಕೊಟ್ಟರು. ಒಂದು ವಾರ ಪಥ್ಯ ಮಾಡಿದರು. ಮಟನ್ ಇದೆಲ್ಲ ಮಸಾಲೆ ಇದೆಲ್ಲ ತಿನ್ನಬೇಡಿ ಅಂತ ಹೇಳಿದರು. ಆಮೇಲೆ ಇನ್ನಿಬ್ಬರನ್ನ ಕರ್ಕೊಬಂದಿದ್ದೆ ನಾನು. ಆವಾಗಲೇ ಅವ್ರು ಔಷಧಿ ಕೊಡಿಸಿದ್ರು. ಇದೇ ರೀತಿ ಪಕ್ಕದ ರಸ್ತೆಯಲ್ಲಿರುವ ಈ ಮಹಿಳೆ ಹೆಸರು ನಂಜಾಮಣಿ. ಇವರ ಮಗಳ ಪ್ರಾಣವನ್ನು ಈ ಪಾರಂಪರಿಕ ವೈದ್ಯೆ ಕಾಪಾಡಿದ್ದಾರಂತೆ. ಹಾಗಂತ ಹೇಳುತ್ತಿದ್ದಾರೆ ಈ ಮಹಿಳೆ. ಹಾಗಾದರೆ ಈ ನಂಜಾಮಣಿಯ ಮಗಳಿಗೆ ಏನಾಯಿತು? ಗುಣವಾಗಿದ್ದಾದರೂ ಹೇಗೆ? ಕೇಳೋಣ ಬನ್ನಿ. ನನ್ನ ಮಗಳಿಗೆ ಜಾಂಡೀಸ್ ಆಗಿತ್ತು. ಅದು ತುಂಬಾ ಮೀರೋಗ್ಬಿಟ್ಟಿತ್ತು. ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಬಂದಿದ್ದು. ಅಂದರೆ ಅಲ್ಲಿ ವಾಸಿ ಆಗಲೇ ಇಲ್ಲ. ಮಧ್ಯದಲ್ಲಿ ಮಂಗಳಮ್ಮ ಅವ್ರು ಔಷಧಿ ಕೊಡ್ತಾರೆ ಅಂತ ಹೇಳಿದ್ರು. ಬಂದು ಇಲ್ಲಿ ಔಷಧಿ ಕೊಡಿಸಿ ಒಂದು 3 ದಿನದಲ್ಲಿ ಸ್ವಲ್ಪ ಕಂಟ್ರೋಲ್ ಬಂತು. ಮತ್ತೆ ಇನ್ನು 5 ದಿನಕ್ಕೆ ಔಷಧಿ ಕೊಟ್ಟರು. ಹಂಗೆ ಒಂದು 15 ದಿನ ಪಥ್ಯದಲ್ಲಿ ಇರಿಸಿದ್ರು. ಮೂಲಂಗಿ ಸೊಪ್ಪು ಮತ್ತು ಜೀರಿಗೆ ನೀರು, ಮಜ್ಜಿಗೆ ಅನ್ನ, ಹಣ್ಣುಗಳಿಗೆ ಏನೂ ಕೊಟ್ಟಿರಲಿಲ್ಲ. ಬಿಸ್ಕೆಟು, ಎಣ್ಣೆ ತಿಂಡಿ ಅಂತೂ ಏನು ಕೊಟ್ಟೇ ಇರಲಿಲ್ಲ. ಅಂತೂ ವಾಸಿ ಆಯಿತು ದೊಡ್ಡವಳಿಗೆ. ಇನ್ನು ಹಲವು ವರ್ಷಗಳಿಂದ ಈ ಮಹಿಳಾ ನಾಟಿ ವೈದ್ಯ ಮಾಡುತ್ತಿದ್ದ ಚಿಕಿತ್ಸೆಗಳನ್ನು, ಔಷಧಿಗಳನ್ನು ಮತ್ತು ಗಿಡಮೂಲಿಕೆಗಳ ಬಗ್ಗೆ ಇವರಿಗಿರುವ ಜ್ಞಾನವನ್ನು ಗಮನಿಸುತ್ತಾ ಬಂದಿರುವ ಈ ಮುಕ್ಕಣ್ಣ ಎಂಬುವರು ಸಹ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಸದಸ್ಯರಾದಂಥ ಮಂಗಳರಾಜ್ ಅವರು ಕೂಡ ಈ ಪಾರಂಪರಿಕ ವೈದ್ಯನ ತಿಳಿಸ್ಕೊಟ್ಟಾಗ ಆಗ ನಾವು ಪ್ರತಿ ಮೀಟಿಂಗ್ನಲ್ಲೂ ನಾವು ಒಂದು 2ನೇ ಶನಿವಾರ ಒಂದು ಮೀಟಿಂಗ್ ಮಾಡ್ತಾಯಿರ್ತೀವಿ. ಆಗ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೊಂದು ವಿಚಾರವಾಗಿ ಒಂದೊಂದು ಸೊಪ್ಪಿನ ಬಗ್ಗೆ ತಂದು ಅದನ್ನು ವಿಚಾರಣೆ ಅಂತ ಇದೆ ಅವರು ಎಲ್ರಿಗೂ ತಿಳಿಸ್ಕೊಡ್ತಾರೆ. ನಿಮ್ಗೆ ಏನೇ ಸಮಸ್ಯೆ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ದೇ
ನೀವೇ ತಯಾರು ಮಾಡಿಕೊಂಡು ನೀವು ಔಷಧಿನ ಮಾಡಿಕೊಂಡು ನೀವು ರೋಗನ ನಿವಾರಣೆ ಮಾಡ್ಕೊಳ್ಳಿ ಅಂತ ಇವರು ಸುಮಾರು ನಮ್ಮ ಕಾರ್ಯಕ್ರಮಗಳಲ್ಲೆಲ್ಲ ನಡೆಸ್ಕೊಟ್ಟವ್ರೆ. ಈ ರೀತಿಯಾಗಿ ಇವರು ತಮ್ಮ ಮನೆಯ ಸುತ್ತಮುತ್ತ ಬೆಳೆಸಿದಂತಹ ಗಿಡಮೂಲಿಕೆ ಹಾಗೂ ಇನ್ನಿತರ ಔಷಧಿಗಳ ಮೂಲಕ ಇಂದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪಾರಂಪರಿಕ ಅಥವಾ ನಾಟಿ ಚಿಕಿತ್ಸೆಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಒಂದಲ್ಲ ಒಂದು ಗಿಡಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳುತ್ತಿರುತ್ತಾರೆ ಮತ್ತು ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರಂತೆ. ಇದರೊಂದಿಗೆ ಔಷಧಗಳನ್ನು ತಯಾರು ಮಾಡುವ ಕೆಲಸದಲ್ಲಿ ಪ್ರತಿನಿತ್ಯ ತೊಡಗಿರುತ್ತಾರೆ. ಈ ಮಹಿಳಾ ಪಾರಂಪರಿಕ ವೈದ್ಯೆ ಮುಖ್ಯವಾಗಿ ಜಾಂಡಿಸ್, ಹೊಟ್ಟೆಗೆ ಮದ್ದು, ಅರ್ಧ ತಲೆನೋವು, ಬಿಳಿಮುಟ್ಟಿನ ತೊಂದರೆ, ಹುಳುಕಲ್ಲು, ಮಧುಮೇಹ ಹಾಗೂ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ಮತ್ತು ಔಷಧಗಳನ್ನು ನೀಡುತ್ತಾರಂತೆ. ಗ್ರಾಮಗಳಲ್ಲಿ ಈ ರೀತಿಯಾಗಿ ಮಹಿಳಾ ಪಾರಂಪರಿಕ ವೈದ್ಯರು ಇರುವುದರಿಂದ ಗ್ರಾಮದ ಸುತ್ತಮುತ್ತಲಿನ ಅನೇಕರಿಗೆ ಆರೋಗ್ಯವನ್ನು ಕಡಿಮೆ ಖರ್ಚಿನಲ್ಲಿ ಕಾಪಾಡಬಹುದು, ಮಹಿಳೆಯರ ಆರೋಗ್ಯವನ್ನು ಉತ್ತಮವಾಗಿಸಬಹುದು. ಹಾಗಾದರೆ ಇಲ್ಲಿಯವರೆಗೂ ನಾವು ಹೇಳುತ್ತಾ ಬಂದಿರುವ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ KHP ಕಾಲನಿಯ ಪಾರಂಪರಿಕ ವೈದ್ಯರಾದ ಮಂಗಳರಾಜ್ ಅವರು.